ಒಂದು ಮಹತ್ವದ ಹೆಜ್ಜೆಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಟ್ಟಿದೆ. ಸೊ ನನ್ನ ಮೊದಲನೇ ಪ್ರಶ್ನೆ ಏನಂದ್ರೆ, ಈಗ ಹೆಣ್ಮಕ್ಳು ಅಂದ್ರೆ ಅವರು ತ್ಯಾಗಮಯಿ, ಯಾವಾಗ ಎಲ್ಲ ಸಮಯ ಸಿಗುತ್ತೆ ಅವರು ಮನೆಯವ್ರಿಗೋಸ್ಕರ ಅವರ ಸಮಯವನ್ನು ಮೀಸಲಿಡ್ತಾರೆ, ಮಕ್ಕಳಿಗಾಗಿರ್ಬೋದು ಅಥವಾ ಗಂಡ ಅತ್ತೆ ಮಾವ ಈ ರೀತಿ. ಸೊ ಈಗ ಈ ಒಂದು ಸರ್ಕಾರ ಒಂದು ದಿನದ ಮಟ್ಟಿಗೆ ರಜೆಯನ್ನು ನೀಡಿದೆ, ಅಂದರೆ ತಿಂಗಳಲ್ಲಿ ಒಂದಿನ ಅಂತ. ಇದನ್ನ ಓನ್ಲಿ ಫಾರ್ ಮೀ ಅಂತ ಅವರು ತಗೊಳ್ತಾರಾ? ಏನು ಅನ್ಸುತ್ತೆ ನಿಮಗೆ ಇದ್ರ ಬಗ್ಗೆ? ಈಗ ನಿನ್ನೆ ಸರ್ಕಾರ ಕ್ಯಾಬಿನೆಟಲ್ಲಿ ಅನುಮೋದನೆ ಮಾಡಿರ್ತಕ್ಕಂಥ ಈ ಒಂದು ಯೋಜನೆ ಏನಿದೆ, ಈ ಒಂದು ಸ್ಕೀಮು ಎಲ್ಲ ಹೆಣ್ಣು ಮಕ್ಕಳಿಗೆ ತಾವು ಹೇಳ್ದಂಗೆ ಒಂದು ಹೆಣ್ಣು ಅಂತ ಬಂದಾಗ ವಿವಿಧ ರೀತಿಯ ಹಂತಗಳಲ್ಲಿ ಆಕೆಯನ್ನು ತೊಡಗಿಸ್ಕೋಬೇಕಾಗುತ್ತೆ. ಒಂದು ಮನೆ ಅಂತಂದಾಗ ಮನೆಯಲ್ಲಿ ಎಷ್ಟು ಜನ ಕುಟುಂಬಸ್ಥರು ಇರ್ತಾರೋ ಅವ್ರನ್ನೆಲ್ಲ ನೋಡಿಕೊಂಡು ನಿಭಾಯಿಸ್ಕೊಂಡು ಕರ್ತವ್ಯವನ್ನು ಕೂಡ ಅಷ್ಟೇ ಜಾಗರೂಕತೆಯಿಂದ ಆಕೆ ನಿಭಾಯಿಸುವಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರಿ ನೌಕರರು ಅಂತಲ್ಲ, ಎಲ್ಲ ನೌಕರರುಗಳಿಗೂ ಕೂಡ ಅವ್ರದ್ದೇ ಆದಂತಹ ಒತ್ತಡ ಇರ್ತಕ್ಕಂಥದ್ದು ಎಲ್ಲರೂ ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿ ಇದೊಂದು ನಿಜವಾಗ್ಲೂ ಹೆಣ್ಮಕ್ಳು ಇವತ್ತು ಯಾವ ಥರ ಸಂಭ್ರಮಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಹಬ್ಬ ಬಂದರೆ ಯಾವ ಥರ ಇರುತ್ತೋ ಅದೇ ಥರ ಪ್ರತಿಯೊಂದು ತಿಂಗಳಲ್ಲೂ ನನ್ನ ಒಂದು ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಈ ಒಂದು ಯೋಜನೆಯನ್ನು ರೂಪಿಸಿರೋದ್ರಿಂದ ಎಲ್ಲರೂ ಕೂಡ ತುಂಬ ಖುಷಿಯಾಗಿದ್ದಾರೆ. ನೆನ್ನೆಯಿಂದ ತುಂಬ ಫೋನ್ಗಳು ಬರ್ತಾ ಇದೆ ಮೇಡಮ್. ಇದೊಂದು ನಿಜವಾಗ್ಲೂ ಸರ್ಕಾರಕ್ಕೆ ನಾವು ಅನಂತ ಧನ್ಯವಾದಗಳನ್ನ ನಿಮ್ಮ ಮೂಲಕ ಅರ್ಪಿಸ್ತಾ ಇದ್ದೀವಿ ಅಂತ ಹೇಳಿ. ಹಾಗಾಗಿ ಓಕೆ, ಇದೊಂದು ಗುಡ್ ನ್ಯೂಸ್, ಒಳ್ಳೆ ವಿಷಯ ಅಂತಲೇ ಹೇಳ್ತೀರಿ.